ತಮ್ಮದೇ ಸರ್ಕಾರಕ್ಕೆ ಶಾಸಕ ಗಣಿಗ ರವಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಮಂಡ್ಯ ಯೂನಿವರ್ಸಿಟಿಯನ್ನ ಮುಚ್ಚೋಕ್ ಬಂದ್ರೆ ಮುಚ್ಚಿಸಿದ್ರೆ ಬೆಂಕಿ ಹಚ್ಚಿಸ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಯೂನಿವರ್ಸಿಟಿ ಮುಚ್ಚಿಸಿದ್ರೆ ಬೆಂಕಿ ಹಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಶಾಸಕ ಗಣಿಗ ರವಿ ಗುಡುಗಿರೋದು ತಮ್ಮದೇ ಸರ್ಕಾರದ ವಿರುದ್ಧ, ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಬಂದರೂ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮುಚ್ಚೋಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಬಂದ್ರೆ ಮುಚ್ಚೋಕೆ ಬೆಂಕಿ ಹಚ್ಚಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು ಮಂಡ್ಯ ಶಾಸಕ ಗಣಿಗ ರವಿ. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿರುವಂತದ್ದು. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದೀವಿ, ಮುಂದಕ್ಕೆ ಹಾಕಿದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ ಯೂನಿವರ್ಸಿಟಿನ? ನೀವು ಮೈಸೂರಿಗೆ ಮತ್ತೆ ಹೋಗ್ತೀರಾ? ನೀವು ಮತ್ತೆ ಮೈಸೂರವ್ರ ಗುಲಾಮರಾಗ್ತೀರಾ? ಆಗ್ಬೇಕಾ? ಆಗ್ಬೇಕಾದ್ರೆ ಮಿನಿಸ್ಟರ್ ಹೇಳಿದ್ನ ಕೇಳ್ಕೊಂಡು ಸುಮ್ನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ಅವ್ರು ಬಂದ್ರೆ ಚಪ್ಪಾಳೆ ಹೊಡಿತೀರಾ. ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರೆ ಮುಚ್ಚಬೇಕಾ? ಇಂಥ ಪೆಸ್ಟ್ಗಳು, ಇಂಥ ಯುವ ಸಂಭ್ರಮ ಖಾಸಗಿ ಕಾಲೇಜಲ್ಲಿ ಮಾತ್ರ ಮಾಡ್ತಾ ಇದ್ರು. ಇದನ್ನ ಯಾಕೆ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡ್ಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯ್ತು ಅಂತ ಚಪ್ಪಾಳೆ ಹೊಡಿತಾ ಇದ್ರು, ಮುಚ್ಚಿ ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ನಿಮಗೆ ಮೈಸೂರು ಯೂನಿವರ್ಸಿಟಿ ಡಾಕ್ಯುಮೆಂಟ್ಸ್ ಬೇಕಾ? ಮಂಡ್ಯ ಯೂನಿವರ್ಸಿಟಿ ಅನ್ನೋ ಡಾಕ್ಯುಮೆಂಟ್ಸ್ ಬೇಕಾ? ಯಾರು ಬಂದ್ರು ಈ ಯೂನಿವರ್ಸಿಟಿ ಮುಚ್ಚಕ್ಕಾಗಲ್ಲ. ನಮ್ಮ ಸರ್ಕಾರಕ್ಕೂ ಹೇಳಿದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ ಮಂತ್ರಿಗೆ ಹೇಳಿದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ ಮಿನಿಸ್ಟ್ರು. ನಾನು ಹೇಳಿದೀನಿ ಮಂಡ್ಯ ರೋಡಲ್ಲಿ ಓಡಾಡಕ್ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ. ಯೂನಿವರ್ಸಿಟಿ ಇದು ಸಚಿವರಿಗೆ ಸರ್ಕಾರದ ವಿರುದ್ಧವಾಗಿ ಶಾಸಕ ಗಣಿಗ ರವಿಕುಮಾರ್ ಅವರು ಬಹಿರಂಗವಾಗಿ ಕೊಟ್ಟಂತಹ ಎಚ್ಚರಿಕೆ ಆಗಿರೋದು. ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ಎಚ್ಚರಿಸಿದ್ದಾರೆ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮಂಡ್ಯ ರೋಡ್ನಲ್ಲಿ ಓಡಾಡಕ್ ಬಿಡೋದಿಲ್ಲ, ಬೆಂಕಿ ಹಚ್ಚಿಸ್ಬಿಡ್ತೀವಿ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಹೊರಹಾಕಿರುವಂತದ್ದು ಗಣಿಗ ರವಿ ಅವರು. ಇದು ಕೇವಲ ಯೂನಿವರ್ಸಿಟಿ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಅನ್ಸುತ್ತಾ, ಅಥವಾ ಬೇರೆ ರಾಜಕೀಯ ಲೆಕ್ಕಾಚಾರಗಳಿದೆ ಅಂತ ಅನ್ಸುತ್ತಾ? ಅರುಣ್, ರಾಜಕೀಯ ಲೆಕ್ಕಾಚಾರ ಯಾವ ವಿಚಾರವನ್ನ ಇಟ್ಕೊಂಡು ಗಣಿಗ ರವಿ ಅವರು ಹೇಳಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಯೂನಿವರ್ಸಿಟಿ ವಿಚಾರದಲ್ಲಿ ಯಾರಾದ್ರೂ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ರೆ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಂದಲೇ ಬೆಂಕಿ ಹಚ್ಚಿಸ್ತೇನೆ ಅನ್ನುವಂತ ಮಾತನ್ನ ಗಣಿಗ ರವಿ ಅವರು ಹೇಳಿರುವಂತದ್ದು. ಅಂದ್ರೆ ಬಹಿರಂಗ ವೇದಿಕೆಯಲ್ಲಿ ಆಕ್ರೋಶದ ಮಾತುಗಳನ್ನ ಹಾಡಿದ್ದಾರೆ. ತಮ್ಮದೇ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ, ಅಂದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ಮಂಡ್ಯ ಯೂನಿವರ್ಸಿಟಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂತ ವಿಚಾರವನ್ನ ನಮ್ಮ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಹಾಗೆ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಮಾತನಾಡಿದ್ರು ಅನ್ಸುತ್ತೆ. ಅಂದ್ರೆ ಪರೋಕ್ಷವಾಗಿ ಗಣಿಗ ರವಿಕುಮಾರ್ ಅವರು ಸಚಿವರು ಯೂನಿವರ್ಸಿಟಿಯನ್ನ ಮುಚ್ಚುತ್ತಾರೆ ಅಂದ್ರೆ ಚಪ್ಪಾಳೆ ತಟ್ಟುವಂತ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಬಾರ್ದು, ಸುಮ್ನೆ ನೋಡ್ಕೊಂಡು ಕೂತ್ಕೊಳ್ಬಾರ್ದು ಅನ್ನುವಂತ ಅರ್ಥದಲ್ಲಿ ಗಣಿಗ ರವಿಕುಮಾರ್ ಅವರು ಆಕ್ರೋಶದ ಮಾತುಗಳನ್ನ ಆಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.